ದಿನ ನಾವು ಯಾವ ದೇವ್ರನ್ನಾದ್ರೆ ಪೂಜಿಸ್ತಾ ಇದೀವೋ ಆ ದೇವರಿಗೆ ಕಾಣಿಕೆ ರೂಪದಲ್ಲಿ ಕೊಟ್ಟ ಸ್ವಲ್ಪ ಜನ ನಮ್ ದುಡ್ಡು ನಮ್ಗೆ ವಾಪಸ್ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಈ ಇಶ್ಯೂ ರಾಮ ಮಂದಿರದಲ್ಲಿ ನಡೀತಾ ಇದೆ. ದಿಗ್ವಿಜಯ್ ಸಿಂಗ್ ಅನ್ನೋ ವ್ಯಕ್ತಿ ರಾಮ ಮಂದಿರ ದೇವಸ್ಥಾನಕ್ಕೆ ನಾನು 1,00,000 ಡೊನೇಟ್ ಮಾಡಿದೀನಿ, ಆ ದುಡ್ಡು ನನಗೆ ಇವಾಗ ವಾಪಸ್ ಬೇಕು ಅಂತ ಕೇಳ್ತಾ ಇದ್ದಾನೆ. ಯಾಕಂದ್ರೆ 20,000 ದುಡಿಯೋ ಒಬ್ಬ ವ್ಯಕ್ತಿ ಹೆಂಗೆ 2 ಕೋಟಿ ಬೆಲೆ ಬಾಳುವ ವಿಲ್ಲಾ ಅಂಡ್ ಮ್ಯಾನ್ಷನ್ಸ್ ನ ತಗೊಂತಾನೆ ಅಂತ ಇಲ್ಲಿ ಕ್ವಶನ್. ಕಾಮನ್ ಆಗಿ ಡೌಟ್ ಎಲ್ಲರಿಗೂ ಬಂದೇ ಬರುತ್ತೆ, ಅದೇನಂತಂದ್ರೆ ಆ ದೇವರ ಉಂಡಿಯಲ್ಲಿಂದ ಕದ್ದು ಈ ಮ್ಯಾನ್ಷನ್ಸ್ ನ ವಿಲ್ಲಾಸ್ ನ ತಗೊಂತಾ ಇದ್ದಾರೆ ಅಂತ. ಅಂದ್ರೆ ಈ ವರ್ಷ 31 ಮಾರ್ಚ್ ದಿನ ಯುಪಿ ಗೌರ್ಮೆಂಟ್ ರಾಮ ಮಂದಿರದ ಟ್ರಸ್ಟ್ ಗ್ರೂಪ್ ನ ನಿಜಕ್ಕೂ ರಾಮ ಮಂದಿರಕ್ಕೆ ದುಡ್ಡು ಎಷ್ಟು ಬರ್ತಾ ಇದೆ ಅಂಡ್ ಆ ದುಡ್ಡನ್ನ ಹೆಂಗೆ ಸ್ಪೆಂಡ್ ಮಾಡ್ತಿದಾರೆ ದೇವಸ್ಥಾನ ಮೇಲೆ ಅಂತ ಕೇಳಿದಾಗ ಎಲ್ಲಾ ಸೇರಿ ಇವತ್ತಿನವರೆಗೂ ಈ ಟ್ರಸ್ಟ್ ಗೆ 3,264 ಕೋಟಿ ಡೊನೇಷನ್ ಆಗಿ ಬಂದಿದೆ. ಇದರಲ್ಲಿ 2,370 ಕೋಟಿ ಟೆಂಪಲ್ ಕನ್ಸ್ಟ್ರಕ್ಷನ್ ಗೆ ಅಲ್ಲಿ ಬರೋ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್ ಗೋಸ್ಕರ ಯೂಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬರೋ ಎಲ್ಲ ಎಕ್ಸ್ಪೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋ ತರ ಇದ್ರೆ 391 ಕೋಟಿ ಅಲ್ಲಿ ವರ್ಕ್ ಮಾಡೋ ಸ್ಟಾಫ್ಸ್ ಗೆ ಅಂಡ್ ಬೇರೆ ಬೇರೆ ವರ್ಕ್ ಮಾಡೋರ್ಗೆಲ್ಲರಿಗೂ ಸ್ಯಾಲರಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ದೇವಸ್ಥಾನದ ದೇವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಅಂಡ್ ಮ್ಯೂಚುವಲ್ ಫಂಡ್ಸ್ ಅಂತ 1,876 crores ಆಲ್ರೆಡಿ ಡಿಪಾಸಿಟ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಸಪರೇಟ್ ಆಗಿ 32 kg ಬಂಗಾರ ಅಂಡ್ 1,518 kg ಬೆಳ್ಳಿ ಡೊನೇಷನ್ ಆಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಾವು ನೋಡ್ತಾ ಇರೋ ಇಶ್ಯೂ ರಾಮ ಮಂದಿರದಲ್ಲಿ ನಡೀತಾ ಇರೋ ಸ್ಕ್ಯಾಮ್. ಆ ದೇವಸ್ಥಾನದಲ್ಲಿ ವರ್ಕ್ ಮಾಡೋ ಸ್ಟಾಫ್ಸ್ ಎಲ್ಲ ಆ ದೇವಾಲಯದ ಉಂಡಿಯಲ್ಲಿಂದ ಕದ್ತಾ ಇದ್ದಾರೆ, ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಸ್ವಲ್ಪ ವಿಡಿಯೋ ಪ್ರೂಫ್ ಸಹ ಆಚೆಗೆ ಬಂದಿದಾವೆ. ಇವಾಗ ಪ್ರೆಸೆಂಟ್ ಯುಪಿ ಗೌರ್ಮೆಂಟ್ 79 lakhs ನ ರಿಕವರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಇನ್ನೂ ಜಾಸ್ತಿ ಕೋಟಿಗಳ ಗಟ್ಟಲೆ ದುಡ್ಡು ಆಚೆ ಕಡೆಗೆ ಸರ್ಕ್ಯುಲೇಟ್ ಆಗ್ತಾ ಇದಾವೆ. ಈ ರಾಮ ಮಂದಿರದಲ್ಲಿ ಏನೇನ್ ಸ್ಕ್ಯಾಮ್ಸ್ ನಡೀತಾ ಇದೆ ಅಂತೆಲ್ಲ ಗ್ಯಾದರ್ ಮಾಡ್ಕೊಂಡು ಒಂದು ಫುಲ್ ವಿಡಿಯೋ ಮಾಡ್ತೀನಿ. ಬೆಲ್ ಐಕಾನ್ ನ ಟರ್ನ್ ಆನ್ ಮಾಡಿಕೊಳ್ಳಿ.